ಎಲ್ರಿಗೂ ನಮಸ್ಕಾರ. ಇವತ್ತು ನವರಾತ್ರಿ ಪ್ರಯುಕ್ತ ಕಾಯಿ ಹೋಳಿಗೆ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಅವರದೇ ಆದ ಒಂದು ರೀತಿಯಲ್ಲಿ ಈ ಕಾಯಿ ಹೋಳಿಗೆನ ಮಾಡ್ತಾರೆ. ನಾನು ಸಾಮಾನ್ಯವಾಗಿ ಮಾಡುವಂಥ ಒಂದು ವಿಧಾನವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ನಾನಿಲ್ಲಿ ಫ್ರೆಶ್ ಆಗಿರೋ ಒಂದು ತೆಂಗಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಆದಷ್ಟು ಆ ಹಿಂಬದಿಯಲ್ಲಿರೋ ಒಂದು ಬ್ರೌನ್ ಕಲರ್ ಇರುತ್ತಲ್ಲ, ಅದು ಬೇಡ. ಬರೀ ಬಿಳಿ ಭಾಗವನ್ನು ಮಾತ್ರ ನಾನು ತುರಿದಿಟ್ಕೊಂಡಿದ್ದೀನಿ. ನಾವು ಎಷ್ಟೇ ತುರಿದಾಗಲೂ ಒಂಥರ ಈ ಸಣ್ಣ ಸಣ್ಣ ಚೂರುಗಳು ಬರೋ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು ತುಂಬ ಮುಖ್ಯ. 3 ಕಪ್ನಷ್ಟು ಕಾಯಿ ತುರಿನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೀರು ಹಾಕೋದು ಬೇಡ. ಹಾಗೆಯೇ ಇದನ್ನು ರುಬ್ಕೋಬೇಕು, ಸಣ್ಣದಾಗಿ ರುಬ್ಕೋಬೇಕು. ಈಗ ರುಬ್ಕೊಂಡಿದ್ದಾಗಿದೆ. ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಬಿಡೋಣ. ಆದಷ್ಟು ಮಿಶ್ರಣ ಒಣಕಲಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ರೀತಿಯಾಗಿ ಇರೋ ಒಂದು ಕಾಯನ್ನು ಕೈಯಲ್ಲಿ ನಾವು ತಗೊಂಡು ಉಂಡೆ ಮಾಡೋ ರೀತಿ ಅದು ಬರಬೇಕು. ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಅಕಸ್ಮಾತಾಗಿ ಬೇಕಾಗುತ್ತೆ ಅಂತ ಅನ್ಸಿದ್ರೆ 1 ಅಥವಾ 2 ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೋದು. ಇನ್ನೊಂದು ಮುಖ್ಯವಾದ ಅಂಶ, ತುಂಬ ಚೆನ್ನಾಗಿ ಬಲ್ತಿರೋ ಒಂದು ತೆಂಗಿನಕಾಯಿನ ತೊಗೋಬೇಕು. ರುಚಿ ಚೆನ್ನಾಗಿರುತ್ತೆ, ಎಣ್ಣೆ ಅಂಶ ಕೂಡ ಇರುತ್ತೆ. ಈಗ 1.5 ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕರಗಿಸ್ಕೋತಾ ಇದ್ದೀನಿ. ಆನಂತರ ನಾವು ಇದನ್ನು ಶೋಧಿಸ್ಕೋಬೇಕು. ಈಗ ಇದು ಸಂಪೂರ್ಣವಾಗಿ ನೀರಲ್ಲಿ ಕರಗಿದೆ. ಸುಮಾರು 1 ನಿಮಿಷ ಈ ಥರ ಕುದ್ದ ಆದಮೇಲೆ ಸ್ವಿಚ್ ಆಫ್ ಮಾಡಿಕೊಂಡು ಯಾವ ಪಾತ್ರೆಯಲ್ಲಿ ನೀವು ಹೂರಣ ಮಾಡ್ತೀರಾ ಅದಕ್ಕೆ ಶೋಧಿಸ್ಕೋತಾ ಇದ್ದೀನಿ. ಇದಕ್ಕೆ ನಾವು ರುಬ್ಕೊಂಡಿರೋ ಕಾಯನ್ನು ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಕೈ ಆಡಿಸ್ತಾ ಇರಬೇಕು. ಈಗ ಬೆಲ್ಲದ ನೀರು ಮತ್ತು ಕಾಯಿ ಚೆನ್ನಾಗಿ ಹೊಂದ್ಕೊಂಡು ಉಂಡೆ ಥರ ಬರೋ ತನಕ ಕೈ ಆಡಿಸ್ಕೋಬೇಕು. ಈ ಥರ ನಿಧಾನಕ್ಕೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ಒಣಕಲಾಗ್ತಾ ಬರುತ್ತೆ, ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಈಗ ಉಂಡೆಗಳ ಥರ ಆಗ್ತಾಯಿದೆ, ಅಂದರೆ ಸುಮಾರಾಗಿ ಗಟ್ಟಿಯಾಗಿದೆ. ಇನ್ನೂ ಒಂದು 5% ಭಾಗದಷ್ಟು ಬಾಕಿ ಇದೆ. ತುಂಬ ಒಣಕಲಾಗಿ ಮಾಡ್ಕೊಳ್ಳೋದು ಬೇಡ. ಆರಿದ ಮೇಲೆ ಇನ್ನೂ ಒಣಗಿ ಹೋಳಿಗೆ ತಟ್ಟೋದು ತುಂಬ ಕಷ್ಟ ಆಗುತ್ತೆ. ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1 ನಿಮಿಷ ಕಾಲ ಕೈ ಆಡಿಸ್ಕೋಬೇಕು. ತಳ ಕೂಡ ಬಿಡ್ತಾ ಇದೆ, ಆದರೆ ತುಂಬ ಗಟ್ಟಿಯಾಗಿಲ್ಲ, ಮೃದುವಾಗಿ ಇರಬೇಕು. ಈ ರೀತಿಯಾಗಿ ಉಂಡೆ ಬರಬೇಕು. ಆಗ ಹದ ಕರೆಕ್ಟಾಗಿದೆ ಅಂತ ಅರ್ಥ. ಆರಿದ ಮೇಲೂ ತುಂಬ ಮೃದುವಾಗಿರುತ್ತೆ. ಈಗ ಸಂಪೂರ್ಣವಾಗಿ ಆರಕ್ಕೆ ಬಿಡೋಣ. ಈಗ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ತುಪ್ಪದ ಬದಲಾಗಿ ಎಣ್ಣೆ ಯಾಕೆ ಹಾಕ್ಕೋಬೇಕು ಅಂತಂದರೆ, ಆರಿದ ಮೇಲೆ ತುಪ್ಪ ಗಟ್ಟಿಯಾಗಿ ನಮ್ಮ ಮಿಶ್ರಣ ಮತ್ತಷ್ಟು ಗಟ್ಟಿಯಾಗುತ್ತೆ. ಎಣ್ಣೆ ಆ ರೀತಿಯಾಗಿ ಅವಕಾಶ ಕೊಡಲ್ಲ. ಹಾಗಾಗಿ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸಂಪೂರ್ಣವಾಗಿ ಆರಕ್ಕೆ ಬಿಟ್ಟಿದ್ದು ಈಗ ನಾವು ಉಂಡೆಗಳನ್ನಾಗಿ ಮಾಡಿಕೊಂಡು ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮೃದುವಾಗಿ ಇರಬೇಕು ಆರಿದ ಮೇಲೂ. ಆಗ ಹೋಳಿಗೆ ತಟ್ಟಕ್ಕೆ ತುಂಬ ಅನುಕೂಲವಾಗಿ ಇರುತ್ತೆ. ಈಗ ನಿಮಗೆ ಯಾವ ಸೈಜಿನ ಹೋಳಿಗೆ ಬೇಕೋ ಅಷ್ಟು ಹೂರಣನ ಡಿವೈಡ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ಥರ ತುಂಬ ಮೃದುವಾಗಿ ಇದ್ದಾಗ ನೀವು ತೆಳ್ಳಗೆ ಹೋಳಿಗೆನ ತಟ್ಕೋಬೋದು. ಇದು ಪರ್ಫೆಕ್ಟಾಗಿರೋ ಒಂದು ಹದ. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ರೂ ಇದೇ ರೀತಿಯಾಗಿ ಇರುತ್ತೆ, ಗಟ್ಟಿಯಾಗಲ್ಲ. ಆರಾಮವಾಗಿ ಹೋಳಿಗೆನ ಮಾಡ್ಕೋಬೋದು. ಈಗ ನಾವು ಕಣಕನ ಕಲಿಸ್ಕೊಂಬಿಡೋಣ. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಾಕ್ಕೋಬೋದು. 1.5 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು 2 ಸ್ಪೂನ್ನಷ್ಟು ಮೈದಾನ ಹಾಕ್ಕೋತಾ ಇದ್ದೀನಿ, ಬೈಂಡಿಂಗಿಗೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಮೊದಲನೇದಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೃದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ.
ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕ್ಕೆ ಹೋಗಬಾರ್ದು. 1 ಅಥವಾ 2 ಚಮಚ ನೀರು ಜಾಸ್ತಿ ಹಾಕಿ ಕಲಸಿ ಇಟ್ಟಾಗ ಆನಂತರ ಅದು ಮೃದುವಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ 1-2 ಚಮಚ ನೀರನ್ನು ಜಾಸ್ತಿ ಹಾಕಿ ಕಲಸಿದ್ದೀನಿ. ಈಗ ಮೃದುವಾಗಿದೆ. ಕ್ರಮೇಣ ನೆಂದ ಮೇಲೆ ಅದು ಕರೆಕ್ಟಾಗಿರೋ ಒಂದು ಹದಕ್ಕೆ ಬರುತ್ತೆ. 1 ಸ್ಪೂನು ಅಥವಾ 2 ಸ್ಪೂನು ಎಣ್ಣೆನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನಾದಿ ಇದನ್ನು ನೆನೆಯೋಕ್ಕೆ ಬಿಡೋದು ತುಂಬ ಮುಖ್ಯ. ಹಾಗಾಗಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಈಗ ಸದ್ಯಕ್ಕೆ ಮೃದುವಾಗಿದೆ. ನೆಂದ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಸುಮಾರು 2 ಗಂಟೆ ಕಾಲ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಅದಕ್ಕೆ ಮುಂಚೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಮೇಲ್ಪದರ ಒಣಗಲ್ಲ, ಆವಾಗ ಚೆನ್ನಾಗಿ ನೆನೆಯುತ್ತೆ ಎಣ್ಣೆಯಲ್ಲಿ. ಮುಚ್ಚಿ 1-2 ಗಂಟೆ ಕಾಲ ಮಿನಿಮಮ್ ಆದರೂ ಬಿಡಬೇಕು. ಈಗ ಸುಮಾರು 2 ಗಂಟೆ ಕಾಲ ಆಗಿದೆ. ತುಂಬ ಮೃದುವಾಗಿ ಹಿಟ್ಟು ನೆಂದಿದೆ. ಮತ್ತೆ ಒಂದು 10-20 ಸೆಕೆಂಡು ಇದನ್ನು ನಾದ್ಕೊಂಡು ನೀವು ಹೂರಣ ಎಷ್ಟು ತೊಗೊಂಡಿರ್ತೀರ ಅಷ್ಟು ಪ್ರಮಾಣದ ಹಿಟ್ಟನ್ನು ತಗೊಂಡು ಹೋಳಿಗೆ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮೃದುವಾಗಿ ಬಂದಿದೆ. ಲಟ್ಸೋಕ್ಕೆ ತಟ್ಟಕ್ಕೆ ಅನುಕೂಲವಾಗಿರೋ ಅಂಥ ಒಂದು ಕಣಕ. ಈಗ ಮಧ್ಯದಲ್ಲಿ ಹೂರಣನ ಇಟ್ಕೊಂಡು ಎಲ್ಲ ಬದಿಯಿಂದಲೂ ಇದನ್ನು ಕ್ಲೋಸ್ ಮಾಡ್ಕೊಂಡು ಬರಬೇಕು. ಈ ರೀತಿಯಾಗಿ ಚೆನ್ನಾಗಿ ನೆಂದಾಗ ತುಂಬ ಆರಾಮಾಗಿ ಮಾಡೋ ಅಂಥದ್ದು. ಹೀಗೆ ಯಾವ ಬದಿಯಲ್ಲೂ ಅದು ತೆಕ್ಕೊಂಡಿಲ್ಲ ಅಂತ ನೋಡಿಕೊಂಡು ಚೆನ್ನಾಗಿ ಕವರ್ ಮಾಡಿಕೊಂಡು, ಒಂದು ಹೋಳಿಗೆ ಪೇಪರ್ ಅಂತ ಸಿಗತ್ತೆ ಅಥವಾ ಬಟರ್ ಪೇಪರು, ಬಾಳೆ ಎಲೆ ಯಾವುದಾದ್ರೂ ಸರಿ, ಅದರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ಅಗಲಕ್ಕೆ ಮಾಡಿಕೊಳ್ಳೋಣ. ಈಗ ಆನಂತರ ಮತ್ತೊಂದು ಪೇಪರ್ ಮೇಲ್ಗಡೆ ಹಾಕ್ಕೊಂಡು ಲಟ್ಟಣಿಗೆ ಸಹಾಯದಿಂದ ತೆಳ್ಳಗೆ ಲಟ್ಟಿಸ್ಕೋಬೇಕು. ಎಲ್ಲ ಬದಿಯಿಂದಲೂ ಈ ರೀತಿಯಾಗಿ ತಿರುಗಿಸ್ಕೊಂಡು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ಕಣಕ ಮೃದುವಾಗಿದ್ದರೆ, ಹೂರಣ ಕೂಡ ಮೃದುವಾಗಿದ್ದರೆ ಎಲ್ಲೂ ಒಡೆಯಲ್ಲ. ಈಗ ಮೇಲ್ಪದರ ತೆಗೆದಿದ್ದೀನಿ. ತವಾಕ್ಕೆ ಚೂರು ಎಣ್ಣೆ ಹಾಕ್ಕೊಂಡು, ಈಗಾಗಲೇ ಕಾದಿದೆ ತವ, ಅದ್ರ ಮೇಲೆ ಇದನ್ನು ಹಾಕ್ಕೊಂಡು ನಿಧಾನಕ್ಕೆ ಈ ರೀತಿಯಾಗಿ ಬಿಡಿಸ್ಕೊಂಡು ಎರಡೂ ಬದಿಯಿಂದಲೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ತುಪ್ಪ ಯಾವುದಾದ್ರೂ ಸರಿ, ಸಾಮಾನ್ಯವಾಗಿ ಎಣ್ಣೆ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ. ಈಗ ಮೃದುವಾಗಿ ಕಲಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಹೆಚ್ಚು ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಸೀದೋಗುತ್ತೆ. ಹಾಗಾಗಿ ಹದವಾಗಿ ಬೆಂದಿದೆ ಅಂತಾದರೆ ತೆಕ್ಕೊಂಡ್ಬಿಡೋಣ. ನೋಡಿದ್ರಲ್ಲ, ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.